ಹಳ್ಳಿಯೊಂದರಲ್ಲಿ ರಮೇಶ ಎಂಬ ಹುಡುಗನಿದ್ದ. ಅವನು ತುಂಬಾ ಬಡವ, ಆದರೆ ಶ್ರಮಶೀಲ ಮತ್ತು ಸಾಧನೆಯ ಮೇಲೊಂದು ದೊಡ್ಡ ಆಸೆ ಹೊಂದಿದ್ದ. ದಿನವೂ ದುಡಿದು ದುಡಿದು ತನ್ನ ಕುಟುಂಬವನ್ನು ನೆಮ್ಮದಿಯಿಂದ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಒಂದು ದಿನ ಅವನು ಹಳ್ಳಿಯ ಕಡೆಯ ದಾರಿಯ ಮೇಲೆ ನಡೆದಾಡುತ್ತಿದ್ದಾಗ ಕಲ್ಲು ಬಿದ್ದು ಹೋಗಿರುವ ಒಂದು ಸಣ್ಣ ಆಕಾರದ ಹತ್ತಿರ ಬಂದು ನಿಂತ. ರಮೇಶ್ ನೆಲದ ಮೇಲೆ ಬಿದ್ದ ಕಲ್ಲುಗಳನ್ನು ನೋಡುತ್ತಾ ಅವುಗಳನ್ನು ಎತ್ತಿ ನೀರಿನಲ್ಲಿ ಹಾಕಿದ. ನೀರು ಸ್ವಚ್ಛವಾಗಿತ್ತು ಮತ್ತು ಅವನು ಅದನ್ನು ಕುಡಿದು ತಂಪಾದ. ಅವನು ಯೋಚಿಸುತ್ತಿದ್ದ, ಈ ಕಲ್ಲುಗಳು ಬಿದ್ದು ಹೋಗುತ್ತಿದ್ದರೆ ನಾನು ಇದನ್ನು ಮರುಬಳಕೆ ಮಾಡಬಹುದು ಎಂದು. ಹಾಗಾಗಿ ಅವನು ಆಕರದ ಅಕ್ಕಪಕ್ಕದ ಪ್ರದೇಶವನ್ನು ಸ್ವಚ್ಛಗೊಳಿಸಿ ನೀರನ್ನು ತುಂಬಿದ. ಇದನ್ನು ಕಂಡ ಹಳ್ಳಿಯ ಜನರು ರಮೇಶ್ ಅನ್ನು ಮೆಚ್ಚಿದರು. ನಂತರ ಅವನು ಕಲ್ಲುಗಳನ್ನು ಹತೆಟ್ಟುತ್ತಾ ಹೊಸ ಜಾಗವನ್ನು ನಿರ್ಮಿಸಲು ತೊಡಗಿದ. ಕೆಲ ದಿನಗಳಲ್ಲಿ ರಮೇಶ್ ಆ ಸ್ಥಳದಲ್ಲಿ ಒಂದು ಸಣ್ಣ ಸಮುದಾಯದ ತಟಾಕವನ್ನು ನಿರ್ಮಿಸಿದ. ಈ ಕಾರ್ಯವು ಅವನಿಗೆ ಹಳ್ಳಿ ಜನರಿಂದ ಗೌರವವನ್ನು ತಂದುಕೊಟ್ಟಿತು. ಜನರು ಅವನ ಶ್ರಮವನ್ನು ಮೆಚ್ಚಿ ಸಹಾಯ ಮಾಡಲು ಬಂದರು. ಹೀಗೆ ರಮೇಶ್ ತನ್ನ ಪರಿಶ್ರಮದಿಂದ ಮತ್ತು ಕಠಿಣ ಶ್ರಮದಿಂದ ಹಳ್ಳಿಯ ಇತಿಹಾಸದಲ್ಲಿ ತನ್ನ ಹೆಸರು ದಾಖಲಿಸಿದನು.